ಗ್ರಾಜುಯೇಷನ್ ಡಿಸ್ಕಂಟಿನ್ಯೂ ಮಾಡಿ 10 ವರ್ಷ ಆಟೋ ಓಡಿಸಿದ್ದೀನಿ. ಡ್ರೈವರ್ ನೋವು, ಡ್ರೈವರ್ ಏನು ಎಲ್ಲ. ನಾನು ಒಂದು 18 ವರ್ಷ ಆಯಿತು ಸರ್ ಮುಷ್ತಾಕ್ನಿಗೆ ಒಟ್ಟಿಗೆ ಇದ್ದೀನಿ. ಏನಂದರೆ ಸರ್, ನಮ್ಮ ಡ್ರೈವರಿಗೆ ಏನೇ ತೊಂದರೆ ಆಗಲಿ, ಆಟೋದಾಗಲಿ ಆರ್ ಟಿ ಒದಾಗಲಿ ಏನೇ ತೊಂದರೆ ಆಗಲಿ, ನಮ್ಮ ಮುಷ್ತಾಕ್ ಬೈ ಮೊದಲು ನಿಲ್ತಾರೆ. ಕಷ್ಟಕರ ಕೆಲಸ. ಇಂತಹ ಸಂದರ್ಭದಲ್ಲಿ ಮುಸ್ತಾಕ್ ಅವರು ಮತ್ತೆ ಧೈರ್ಯ ನಾವೆಲ್ಲ ಅವ್ರ ಜೊತೆನಲ್ಲೇ ಇದ್ದೀವಿ. ನಾನು ಡ್ರೈವರ್. ಮುಸ್ತಾಕ್ ಅವರು ಇವತ್ತು ಹೊಸ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಚಾಲಕರ ಸೇವೆ अल्लाह के फजल से एक महीना आराम से बैठ को खाई था, ऐसा राशन देती रहो, हमें ले जा पाए राशन में। ये तो अल्लाह ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ಇವತ್ತು ಬ್ಯಾಂಗ್ಳೂರ್ ಆಟೋ ಡ್ರೈವರ್ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ರಾದ ಮುಷ್ತಾಕ್ ಅವರು ಹೊಸ ಆಫೀಸ್ ಓಪನ್ ಮಾಡಿದ್ದಾರೆ. ವೀಕ್ಷಕರೇ, ಈ ಆಫೀಸ್ ಮೊದಲು ಶಿವಾಜಿನಗರ್ನಲ್ಲಿತ್ತು. ಆದ್ರೆ ಶಿವಾಜಿನಗರ್ನಲ್ಲಿ ಆಟೋ ಚಾಲಕರಿಗೆ ತೊಂದರೆ ಆಗ್ತಾ ಇತ್ತು ಪಾರ್ಕಿಂಗ್ಗೆ. ಅದಕ್ಕೇನೆ ಈ ಆಫೀಸ್ ಇವಾಗ ಹೊಸದಾಗಿ ಫಿರೋಜ್ ಟೌನ್ ನಲ್ಲಿ ಶಿಫ್ಟ್ ಮಾಡ್ಬಿಟ್ಟು ಹೊಸ ಓಪನಿಂಗ್ ಆಗಿದೆ. ಹಾಗೂ ಇದೇ ತರ ಈ ಆಫೀಸ್ ಓಪನಿಂಗ್ ನಲ್ಲಿ ಮಂಜುನಾಥ್ ಅವರು ಹಾಗೂ ಲೋಕೇಶ್ ಅವರು ಹಾಗೂ ಇದೇ ತರ ಸುನೀಲ್ ಅವರು ಆಗಮಿಸಿದ್ದರು. ಇದೇ ತರ ಆಟೋ ಚಾಲಕರನ್ನು ನೀವು ನೋಡಬಹುದು, ಎಷ್ಟು ಜನ ಬಂದಿದ್ದಾರೆ ಈ ಆಫೀಸ್ ಓಪನಿಂಗ್ ನಲ್ಲಿ. ವೀಕ್ಷಕರೇ, ಇದೇ ತರ ಪ್ರೆಸಿಡೆಂಟ್ ಆದ ಮುಷ್ತಾಕ್ ಅವರು ಅವ್ರಿಗೆ ಸಿಹಿ ಹಂಚಿಕೆ ಮಾಡಿದ್ದಾರೆ ಹಾಗೂ ಇದೇ ತರ ಅವ್ರ ಊಟ ವ್ಯವಸ್ಥೆನೂ ಅಲ್ಲಿ ಮಾಡಿದರು. ಬನ್ನಿ ಇದನ್ನ ಕುರಿತು ಮುಷ್ತಾಕ್ ಅವರು ಹಾಗೂ ಮಂಜುನಾಥ್ ಅವರು ಹಾಗೂ ಲೋಕೇಶ್ ಅವರು ಏನ್ ಮಾತಾಡಿದ್ದಾರೆ ಅಂತ ಕೇಳೋಣ. ನಮಸ್ಕಾರ. ನಮ್ಮ ಸಂಘಟನೆ ಆಫೀಸ್ ಉದ್ಘಾಟನೆ ಮಾಡಿದ್ದೀನಿ ಇವತ್ತು. ಅದಕ್ಕೆ ನಮ್ಮ ಆಫೀಸ್ ಪದಾಧಿಕಾರಿಗಳು ಎಲ್ಲ ಕರೆದು ಇವಾಗ ಫಂಕ್ಷನ್ ತರ ಮಾಡ್ಕೊಂಡಿದೀನಿ. ಇಷ್ಟೇ, ಏನಿಲ್ಲ. ಡ್ರೈವರ್ಸ್ಗಳಿಗೆ ಏನಾದ್ರು ಸೌಲಭ್ಯ ಮಾಡ್ಕೊಂಡು ಏನಿಲ್ಲ. ಡ್ರೈವರ್ ನೋಡಿ, ಸತತವಾಗಿ 25-30 ವರ್ಷದಿಂದ ನಾವೆಲ್ಲ ಅವ್ರ ಜೊತೆನಲ್ಲೇ ಇದ್ದೀವಿ. ನಾನು ಡ್ರೈವರೇ, ಆಯ್ತಾ. ನಾನು ಗ್ರಾಜುಯೇಷನ್ ಡಿಸ್ಕಂಟಿನ್ಯೂ ಮಾಡಿ 10 ವರ್ಷ ಆಟೋ ಓಡಿಸಿದ್ದೀನಿ. ಡ್ರೈವರ್ ನೋವು, ಡ್ರೈವರ್ ಏನು ಎಲ್ಲ ಗೊತ್ತಿದೆ. ಹಾಕಿ ಯೂನಿಫಾರ್ಮ್ ಆಗ್ಬಿಟ್ಟು ಏನ್ ಕಷ್ಟ ಇದೆ ಎಲ್ಲ ನನಗೆ ಅನುಭವ ಇದೆ. ಅದಕ್ಕಾಗಿ ಇದು ಆಟೋ ರಿಕ್ಷಾ ಯೂನಿಯನ್ ನಲ್ಲಿ ಬಂದ್ಬಿಟ್ಟು ಇವ್ರಿಗೆ ಏನಾಗುತ್ತೆ, ನಾನು ಸಾಯೋ ತನಕ ಅವ್ರ ಜೊತೆನಲ್ಲೇ ನಾನು ಇರ್ತೀನಿ, ಅವ್ರ ಜೊತೆನಲ್ಲೇ ಸಾಯ್ತೀನಿ. ಇಷ್ಟೇ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ದು ಏನೋ ಖುಷಿ ದಿನ, ಎಲ್ಲಾರ್ಗೆ ಸ್ವೀಟ್ ಹಂಚ್ತಾ ಇದ್ದೀನಿ. ಅಷ್ಟೇ ನಮ್ಮ ಕಾರ್ಯಕ್ರಮ. ಅದರಲ್ಲಿ ನಮ್ಮ ಫ್ರೆಂಡ್ ಆದ ಮಂಜು, ಲೋಕೇಶ್, ನಮ್ಮ ಜನರಲ್ ಸೆಕ್ರೆಟರಿ ಸುನೀಲ್ ಎಲ್ಲರನ್ನು ಬಂದಿದ್ದಾರೆ. ಅಷ್ಟೇ, ಎಲ್ಲಾರ್ಗೆ ನಾನು ಶುಭಾಶಯ ಕೊಡ್ತೀನಿ. ಬೆಂಗಳೂರು ಆಟೋ ಡ್ರೈವರ್ಸ್ ಅಸೋಸಿಯೇಷನ್ ವತಿಯಿಂದ ನಮ್ಮ AS ಮುಸ್ತಾಕ್, ಅಡಿಯಾದ ಅಬ್ದುಲ್ ಮುಸ್ತಾಕ್ ಅಂತ ನಮ್ಮ ಜೊತೆ ಸತತ ಒಂದು 25 ವರ್ಷಗಳಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದವ್ರೆ. ಸಂಘಟನೆ ಆಫೀಸು 25 ವರ್ಷದ್ದು ಮಾಡ್ಬೇಕನ್ನೋ ಗುರಿ ಇಟ್ಟಿಲ್ಲ. ಈಗ ನಮ್ಮ ಒಂದು ಹೊಸ ಆಫೀಸ್ನ ತಗೊಂಡು, ಅಂದ್ರೆ ಹಳೆ ಆಫೀಸ್ ಎಲ್ಲ ಕೆಲವು ಕಡೆ ಬೇರೆ ಬೇರೆ ಕಡೆ ಇತ್ತು, ಪಾರ್ಕಿಂಗ್ ಆಟೋಗಳು ನಿಲ್ಸೋಕ್ಕೆ ಜಾಗ ಇರ್ತಾ ಇರಲಿಲ್ಲ. ಹಾಗಾಗಿ ಚಾಲಕರಿಗೆ ಅನಾನುಕೂಲ ಆಗ್ತದೆ ಅಂತೇಳಿ ಹೊಸ ಆಫೀಸ್ನ ಮಾಡಿ ನಮ್ಮ ಮುಸ್ತಾಕ್ ಅವರು ಮತ್ತೆ ಚಾಲಕ ಸಂಘಟನೆ, ಯಾಕಂದ್ರೆ ಇವತ್ತು ಚಾಲಕ ಸಂಘಟನೆಗಳು ನಡ್ಸ್ಕೊಂಡೋದು ಬಹಳ ಕಷ್ಟದ ಕೆಲಸ. ಇವತ್ತು ಆಫೀಸ್ ನಡೆಸಿ ಪದಾಧಿಕಾರಿಗಳನ್ನು ಉಳಿಸ್ಕೊಂಡು ಸಂಘಟನೆ ಸದಸ್ಯಗಳನ್ನು ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟಕರ ಕೆಲಸ. ಇಂತಹ ಸಂದರ್ಭದಲ್ಲಿ ಮುಸ್ತಾಕ್ ಅವರು ಮತ್ತೆ ಧೈರ್ಯ ಮಾಡಿ ಈ ಸಂಘಟನೆ ನಶಿಸಿ ಹೋಗುವಂತಹ ಸಂದರ್ಭಗಳಲ್ಲಿ ಮತ್ತೆ ಅವರನ್ನು ಪುನಃ ಚೇತನ ಮಾಡಿ ಸಂಘಟನೆಯಲ್ಲಿ ಚಾಲಕರ ಸದಸ್ಯರುಗಳಿಗೆ ಮತ್ತೆ ಅವ್ರಿಗೆ ಉತ್ಸಾಹ ತುಂಬಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ನಮ್ಮ ಏನು ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮ ಬಗ್ಗೆ ನನ್ನ ಒಂದು ಆದರ್ಶ ಆಟೋ ನಮ್ಮನ್ನ ಕರೆದಿದ್ದಾರೆ. ಅದೇ ರೀತಿ ನಮ್ಮ ಜೈ ಕರ್ನಾಟಕ ನಮ್ಮ ಲೋಕೇಶ್ ಅವರು ಕರೆದಾರೆ, ಅಧ್ಯಕ್ಷ ಅವರನ್ನು. ಈ ರೀತಿ ನಮಗೆ ಒಂದು ಚಾಲಕ ಸಂಘಟನೆ ಉಳಿಸಬೇಕು ಅಂದ್ರೆ ಇನ್ನೊಬ್ಬ ಚಾಲಕ ಸಂಘಟನೆ ಬಂದು ಅವ್ರಿಗೆ ಬೆಂಬಲ ಸೂಚಿಸ್ತಿಗೆ ಅವ್ರಿಗೆ ಧೈರ್ಯ ತುಂಬಿದಾಗಲೇ ಆ ಸಂಘಟನೆಗಳು ಮುನ್ನಡೆಸಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಈ ಸಂಘಟನೆಗಳು ಇವಾಗ ಯಾರಿಗೆ ಬೇಕು ಎತ್ತಬೇಕು ಅಂತ ವಿಚಾರ ಮಾಡಿದಾಗ ಚಾಲಕರಿಗೆ ಅವರಿಗೆ ತೊಂದರೆ ಆದಾಗ ನಾವು ಚಾಲಕ ಸಂಘಟನೆಗಳು ನೆನಪಾಗ್ತದೆ. ಅದೇ ರೀತಿ ಅವರಿಗೆ ಚಾಲಕ ಸಂಘಟನೆಗಳು ಸದಾ ನಾವು ಯಾವತ್ತೂ 24 hours ಫೋನ್ ಮಾಡಿದಾಗ ನಾವು ಹೋಗ್ತೀವಿ. ಆದ್ರೆ ಚಾಲಕ ಸಂಘಟನೆಯಲ್ಲಿ ಹೇಳೋದಂದ್ರೆ ಸದಸ್ಯರಿಗೆ ಹೇಳೋದೇನಂದ್ರೆ, ನೀವು ಚಾಲಕರು ಆಗೋದು ಮುಂಚೆನೆ ಏನ್ ಹೇಳ್ತಿದ್ದೆ, ಒಂದು ಸಂಘಟನೆಗೆ ಸೇರ್ಕೊಬೇಕಾದ್ರೆ ನಮ್ಗೆ ಬಹಳ ಸಂತೋಷದ ವಿಷಯ ಅಂತ ಹೇಳಿ. ಯಾಕೆಂದ್ರೆ ಚಾಲಕ ಸಂಘಟನೆ ಸೇರೋದು ಸದಸ್ಯಗಳು ಕರ್ತವ್ಯ. ಯಾಕಂದ್ರೆ ಒಂದು ದೇವಸ್ಥಾನಕ್ಕೆ ಹೋದ್ಮೇಲೆ ನೀವು ತೆಂಗಿನಕಾಯಿನ ಪೂಜೆಗೆ ಹಣ್ಣು ಎಲ್ಲ ತಗೊಂಡು ಹೋಗ್ತೀವಿ. ಅದೇ ರೀತಿ ಒಂದು ದರ್ಗಾಗೆ ಹೋಗ್ಬೇಕಾದ್ರೆ ಔಷಧ ಇದೆಲ್ಲ ತಗೊಂಡು ಹೋಗ್ತೀವಿ. ಒಳಗಡೆ ಹೋಗಿ ತಗೊಂಡಾದ್ಮೇಲೆ ಅದು ಪ್ರಸಾದ ಆಗುತ್ತೆ. ಅದೇ ರೀತಿ ನೀವು ಸಂಘಟನೆ ಸೇರ್ಕೊಂಡ್ಮೇಲೆ ಒಬ್ರು ಈ ಸಂಘಟನೆಯ ಯೋಧರಾಗ್ತೀರಿ. ಮತ್ತೆ ಸಂಘಟನೆಗೆ ಒಬ್ಬರು ದೃಢ ಸಂಕಲ್ಪ ಮಾಡ್ಕೊಂಡು ನನಗೆ ಇಲ್ಲಿ ನಂಬಿಕೆ ಇದೆ, ನನಗೆ ಅಣ್ಣ ತಮ್ಮದ್ರು ಯಾರು ಇಲ್ಲ ಅಂದ್ರೆ ಈ ಸಂಘಟನೆ ಇದೆ, ನನಗೆ ಸಂಘಟನೆ ನನ್ನ ಜೊತೆಲಿ ಇರುತ್ತೆ ಅನ್ನೋ ನಂಬಿಕೆ ಮೇಲೆ ನೀವು ರಾತ್ರಿಯಾಗಲೂ ನಮ್ಮ ಜೊತೆಲಿ ಇರ್ತೀರಿ, ಮನಸ್ಸಲ್ಲೂ ಇರುತ್ತೆ.
ಹಾಗಾಗಿ ಸಂಘಟನೆ ಮೇಲೆ ಚಾಲಕರು ನಂಬಿಕೆ ಇಡಿ, ಚಾಲಕರ ಜೊತೆ ನಾಯಕರ ಜೊತೆ ಸದಾ ಇರಬೇಕಂತ ಈ ಸಂದರ್ಭದಲ್ಲಿ ಏನು 25 ವರ್ಷಗಳ ಸಂಘಟನೆಯಲ್ಲಿ ನಡ್ಸ್ಕೊಂಡ್ ಬಂದ ಮುಸ್ತಾಕ್ ಅವ್ರಿಗೆ ನಾನು ಆದರ್ಶ ಆಟೋ ಮತ್ತೆ ಟ್ಯಾಕ್ಸಿ ಚಾಲಕರ ಪರವಾಗಿ ಮತ್ತು ಸಮಸ್ತ ಚಾಲಕರವರೆಗೆ ಶುಭ ಹಾರೈಸ್ತೀನಿ. ಈ ಸಂಘ 50 ವರ್ಷವರೆಗೂ ಮುಂದೆ ಇರಲಿ ಅಂತೇಳಿ. ನಮಸ್ಕಾರ. ನಾವು ಜಯ ಕರ್ನಾಟಕ ಆಟೋ ಡ್ರೈವರ್ ಮುಖಂಡರು. ಮುಸ್ತಾಕ್ ಅವರು ಇವತ್ತು ಹೊಸ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಚಾಲಕರ ಸೇವೆ ಮಾಡಲಿಕ್ಕೆ ಈ ಒಂದು ಕಚೇರಿ ಮಾಡಿ ಈ ಒಂದು ಮುಂದಕ್ಕೆ ಎಲ್ಲ ನಮ್ಮ ಚಾಲಕ ಸಂಘಟನೆಯಲ್ಲಿ ಸದಸ್ಯರಾದಂಥ ಚಾಲಕರಿಗೆ ಅವ್ರ ಸೇವೆಯನ್ನು ಉತ್ತಮ ರೀತಿಯಲ್ಲಿ ನೀಡಲಿ ಅಂತ ಹೇಳಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ನಾನು ಸುನಿಲ್ ಕುಮಾರ್ ಅಂತ. ನಾನು ನಮ್ಮ ಸಂಘಟನೆಯ ಜನರಲ್ ಸೆಕ್ರೆಟರಿ ಆಗಿದ್ದೀನಿ. ನಮ್ಮ ಸಂಘಟನೆಯ ಅಧ್ಯಕ್ಷರಾದಂಥ ಮುಸ್ತಾಕ್ ಅವರು ಇವತ್ತು ಹೊಸ ಕಚೇರಿನ ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಈ ಸಂಘಟನೆ ಕಚೇರಿ ಶಿವಾಜಿನಗರದಲ್ಲಿತ್ತು. ಈಗ ಅದನ್ನ ಚೇಂಜ್ ಮಾಡಿ ಇಲ್ಲಿ ಹೊಸದಾಗಿ ಫ್ರೆಜಾರ್ಟ್ ಅವರಲ್ಲಿ ಮಾಡಿದ್ದೀವಿ. ಇದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಚಾಲಕರಿಗೆ ಅನುಕೂಲ ಆಗಲಿ, ಅಲ್ಲಿ ಸೇರಕ್ಕೆ ಆಗ್ತಾ ಇರಲಿಲ್ಲ, ಅಲ್ಲಿ ಪಾರ್ಕಿಂಗ್ ಜಾಗ ಇರ್ತಾ ಇರಲಿಲ್ಲ. ಆದ್ರಿಂದ ಇಲ್ಲಿ ಪಾರ್ಕಿಂಗ್ ಜಾಗ ಇರೋದ್ರಿಂದ ಸೇರೋದಕ್ಕೆ ಈಸಿ ಆಗಲಿ ಅಂತೇಳಿ ಈ ಆಫೀಸ್ ಓಪನ್ ಮಾಡಿದ್ವಿ. ಇವತ್ತು ಅದು ಉದ್ಘಾಟನೆ ಆಗಿದೆ. ಮತ್ತೆ ಉದ್ಘಾಟನೆಗೆ ಬಂದಿರತಕ್ಕಂಥ ಮಂಜುನಾಥ್ ಸರ್ ಅವರು ಮತ್ತೆ ಲೋಕೇಶ್ ಅವರು ಎಲ್ಲ ಸೇರಿ ಮತ್ತೆ ನಮ್ಮ ಚಾಲಕರೆಲ್ಲ ಬಂದಿದ್ದಾರೆ ಇವತ್ತು. ಅವ್ರಿಗೂ ಒಂಥರ ಖುಷಿ ಆಗ್ತಾ ಇದೆ. ನಮ್ಮ ಸಂಘಟನೆ ಆಫೀಸು ಅಲ್ಲಿದ್ದರಿಂದ ಯಾರೂ ಸೇರಕ್ಕೆ ಆಗ್ತಾ ಇರಲಿಲ್ಲ. ಈಗ ಇಲ್ಲಿ ಒಂದು ಫೋನ್ ಹಾಕಿದ್ರೆ ಪ್ರತಿಯೊಬ್ಬರು ಬಂದ್ಬಿಡ್ತಾರೆ. ಇಲ್ಲಿಗೆ ಏನೇ ಕೆಲಸ ಇದ್ರು ಅವ್ರದ್ದು ನಮ್ಮ ಕಚೇರಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮೆಲ್ಲರೂ ಆಶಯ ಇದೆ. ವಿಕ್ರಮ್ ಅಂತ ನಮ್ಮ ಮುಸ್ತಾಕ್ ಅವರು ಏನ್ ಕೆಲಸ ಇದ್ರು ನಮ್ಗೆ ಮಾಡಿಸ್ಕೊಡ್ತಾರೆ. ಫೈನಾನ್ಸ್ ಇದ್ರು, ಏನು RTO ಇದ್ರು, ಏನಿದ್ರು ಮಾಡ್ಕೊಡ್ತಾರೆ ಅವರು. ಅವ್ರಾಗ ನಮ್ಗೆ ಬಹಳ ಸಂತೋಷ ಇದೆ ಅವ್ರ ಕೆಲಸ ಮಾಡೋದು. ನಮ್ಗೆ ಬಹಳ ಖುಷಿ ಆಯ್ತಿತ್ತು ಸರ್. ಎಷ್ಟು ವರ್ಷ ಅಂದಾಜು? 25 ವರ್ಷ ಇದೆ. ನನ್ನ ಹೆಸರು ಮೊಹಮ್ಮದ್ ಹನೀಫ್ ಅಂತ ಹೇಳಿ ಸರ್. ನಮ್ಮದು ವೆಲ್ಫೇರ್ ಅಸೋಸಿಯೇಷನಲ್ಲಿ ನಾನೊಂದು ಮೆಂಬರ್ ಆಗಿದ್ದೀನಿ. ನಾನು ಒಂದು 18 ವರ್ಷ ಆಯಿತು ಸರ್ ಮುಸ್ತಾಕ್ ಒಟ್ಟಿಗೆ ಇದ್ದೀನಿ. ಏನಂದರೆ ಸರ್, ನಮ್ಮ ಡ್ರೈವರಿಗೆ ಏನೇ ತೊಂದರೆ ಆಗಲಿ, ಆಟೋದಾಗಲಿ RTOದಾಗಲಿ ಏನೇ ತೊಂದರೆ ಆಗಲಿ, ನಮ್ಮ ಮುಸ್ತಾಕ್ ಬೈ ಮೊದಲು ನಿಲ್ತಾರೆ. ಅವರ ಹಿಂದುಗಡೆ ನಾವು 100 ಜನ ನಿಲ್ತೀವಿ. ಯಾಕಂದರೆ ಅರ್ಧ ಗಂಟೆ ಏನಿಲ್ಲ, 10 ನಿಮಿಷ ಫೋನ್ ಮಾಡಿದ ತಕ್ಷಣ ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಬಂದು ಹೇಳ್ತಾರೆ, ಏನಪ್ಪ ಏನು ತೊಂದರೆ ಆಗಿದೆ ನಿನಗೆ ಅಂತ. ನಾವು ಹೇಳಿ ಸರ್ ಈ ಥರ ತೊಂದರೆ ಇದೆ. ಪಾಪ ಅವರು ಕಳಿಸಲ್ಲ ಜನನ, ಅವ್ರು ಖುದ್ದಾಗಿ ನಮ್ಮೊಟ್ಟಿಗೆ ಬರ್ತಾರೆ. ಯಾಕೆ ಹೇಳಿ, ಅವ್ರಿಗೆ ಅವರು ಡ್ರೈವರ್ ಆಗಿದ್ದರು. ಅವ್ರು ನಮ್ಮೊಟ್ಟಿಗೆ ಸಹಕರಿಸಿ ಮುಂದೆ ನಮಗೆ ಬರೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಒಂದು ಗಾದಿ ಬಾಯಿ ಮೊಸರು ಅಂತ ಹೇಳ್ತೀವಿ, ಒಂದು ಗಾದಿ ಇದೆ ಸರ್. ನಾವೇನು ಮಾಡ್ತೀವಿ, ಡ್ರೈವರ್ಗಳು ಕೈನಲ್ಲಿ ಕೆಸರು ಮಾಡ್ಕೊಂಡು ಬರ್ತೀವಿ, ತೊಳೆಯಕ್ಕೆ ಹೋಗಲ್ಲ. ನಾವೇನು ಮುಸ್ತಾಕ್ ಬೈ ಹತ್ರ ಹೋಗ್ತೀವಿ, ತೊಳೆಸಿ ಕೊಟ್ಟಿದ್ದು. ಆಗ ಅವ್ರು ಏನು ಮಾಡ್ತಾರೆ, ಮೊಸರನ್ನು ತಿನ್ನಿಸಿ ಕಳಿಸ್ತಾರೆ ನಮಗೆ. मुश्ताक भी यूनियन के लीडर है और हर चीज़ पे नो बहुत आसान ड्राइवर को भी बहुत आसान कर को ही क्या तो सेट का रहते RTO का रहते हर चीज़ का भी, हर पुलिस का इसका सब भी खाली एक फ़ोन कर बोल देते फ़ौरन आपको क्या है काम कर को देती है. ड्राइवर की हर सहूलत करती है. हमें मैं भी 20 साल से इनके साथ हो साथ पे अब तक वो सा जो नहीं होने का काम है वो इन कर को ऑफिस ओपन होकर है. क्या भी हमारे वास्ते काम धंधे पहले सामने आती है. इनके वास्ते हमें कभी भी होना तो इनके पीछे रहती है. हमें 100 जने न बोल कर रहे तो बस 100 जने आती इनके वास्ते. हमें भी इनके वास्ते काम करती हैं. क्या भी होंगे काम RTO के काम होंगे, फाइनेंसना के काम होंगे, हमारे वास्ते कॉल करे तो बस इन्हों आ जाती सामने हमारे. इसके वास्ते हमें इनके साथ काम करना पसंद करते हैं. रमजान में भी क्या की रमज़ान में भी राशन देती हैं. अल्लाह के फजल से 1 महीना आराम से बैठ को खाई जाए ऐसा राशन देती है. हमें ले जाओ कहीं राशन में. ये तो अल्लाह इनको वैसा नवाज देती, मदद करती हैं गरीबां की. पूरे ड्राइवर के साथ ही नहीं, इसके वास्ते हमें इनके पीछे ही. और मंजुनाथ सर हैं, लोकेश सर हैं, पूरे एक फैमिली के जैसा क्या बोलना फैमिली के सगा पूरा ही ना, सभी पूरा ही ना, सब है ना, पूरा हमें फैमिली के सगा पूरे मेंबर हमें.